ನಾಯಿ ಅಂತ ನಂತರ ಹಾಕ್ದಾರ ಕಳ್ರ ಮನು ಕಳ್ಳ ಯಾವ ಲುಕ್ಕಲ್ಲಿ ತೆಳ್ಳಗಾಗಿದ್ದೀನಿ ನೀವೇ ನೋಡ್ರಿ ಯಾವ ಲುಕ್ಕಲ್ಲಿ ತೆಳ್ಳಗ್ ಕಾಣ್ತಾರೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಮಾರ್ನಿಂಗ್ ನಾವು ಎಂತ ಪ್ಲೇಸಿಗೆ ಬಂದಿದೀವಿ ಅಂದ್ರೆ ಫುಲ್ಲು ಸಕ್ಕತ್ತಾಗಿರೋ ಒಂದು ಪ್ಲೇಸಿಗೆ ಬಂದಿದ್ದೀವಿ ನಾವು ನಮ್ಮ ಬಾಯ್ಸ್. ಎಲ್ಲಂದ್ರೆ ನೋಡಿ ಗಾಯ್ಸ್, ಕೊಂಡಜ್ಜಿ ಲೇಕಿಗೆ ಬಂದಿದ್ದೀವಿ. ಪೂರ್ತಿ ಈ ಕಡೆ ಕೆರೆ, ಇಲ್ಲೆಲ್ಲ ಫಾರೆಸ್ಟ್ ಇದ್ದಂಗೆ ಐತಿ. ಈ ಕಡೆ ನಮ್ಮ 2 ಬೈಕ್ಸಲ್ಲಿ ಬಂದಿದ್ದೀವಿ. ಸನ್ರೈಸ್ ಆಗಿದೆ ಆವಾಗಲೇ. ಆಲೆ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 7:45. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಸನ್ರೈಸ್ ನೋಡ್ಬೋದಾಗಿತ್ತು ಗಾಯ್ಸ್ ಆವಾಗಲೇ. ಆದರೆ ಈ ಫೀಲಿಂಗ್ ಬೆಳಗ್ಗೆನೆ ಒಂಥರ ಚೆನ್ನಾಗಿದೆ ಲೇಕ್ ಹತ್ರ ಗಾಯ್ಸ್. ಇಲ್ಲಿ ಕೊಂಡಜ್ಜಿ ಲೇಕಲ್ಲಿ ಮೊದಲು ಸಖತ್ ಮೊಸಳೆಗಳಿದ್ವು, ಇವಾಗಿಲ್ಲ ತೆಗೆದ್ಬಿಟ್ಟಿವೆ. ನಾವಿನ್ನ ಅವಾಗಲೇ ಬರ್ಬೇಕಾದ್ರೆ ಇದ್ರೊಳಗೆ ಬರ್ಬೇಕಾದ್ರೆ ಎಷ್ಟೊಂದು ನವಿಲ್ಗಳು ಕಾಣ್ವು, ಪಿಕಾಕು ನೋಡಿದ್ವಿ. ಇವ್ರು ನಮ್ಮ ಬಾಯ್ಸ್ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಗೈಸ್. ಯಾಕೋ ಇವತ್ತು ಈ ಸಲ ಕಡಿಮೆ ಬಂದಿದೆ ನೀರು. ಇದೇ ಸಲ ಅನ್ಸುತ್ತೆ ಕಡಿಮೆ ಬಂದಿದ್ದು. ಬೇಸಿಗೆ ಟೈಮಲ್ಲಿ ಪೂರ್ತಿ ನೀರೇ ಇರಲಿಲ್ಲ, ಪೂರ್ತಿ ಬರಡು ಭೂಮಿ ಆಗ್ಬಿಟ್ಟಿತ್ತು ಗೈಸ್. ಇವಾಗಾರ ಪರವಾಗಿಲ್ಲ, ಇಷ್ಟು ನೀರು ಬಂದೈತೆ. ಇನ್ನೂ ಇಷ್ಟು ಲ್ಯಾಂಡ್ ಉಳ್ಕೊಂಡೈತೆ ನೀರಿಗೆ. ಈ ಕಡೆ ಬಂದಿಲ್ಲ, ಅಷ್ಟು ಕಡೆ ಮಾತ್ರ ಬಂದಿದೆ. ಒಂಥರ ಸಖತ್ತಾಗಿದೆ ಗೈಸ್. ಫ್ರೆಂಡ್ಸ್, ಫೈನಲಿ ಮಾರ್ನಿಂಗ್ ಲೇಕ್ ಹತ್ರ ಎಲ್ಲ ಹೋಗ್ಬಿಟ್ಟು ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಫೈನಲಿ ಬಂದ್ವಿ. ಬೆಳಿಗ್ಗೆನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಸ್ವಲ್ಪ ಅವು ಇವು ಸ್ವಲ್ಪ ಬ್ಯುಸಿ ಇದ್ದೆ. ಫೈನಲಿ ಇಲ್ಲಿ ಅಂಗಡಿಗೆ ಬಂದೆ. ಕೆಲಸ ಏನೂ ಇರಲಿಲ್ಲ ಫ್ರೆಂಡ್ಸ್ ಏನು ಕೆಲಸ ಏನು ಅಂಗಡಿ ಎಲ್ಲ ಅಂತ ಮುಂದಿನ ವಿಡಿಯೋದಲ್ಲಿ, ಅಪ್ಕಮಿಂಗ್ ವಿಡಿಯೋದಲ್ಲಿ ಫುಲ್ ಫಿಲಪ್ ಮಾಡ್ತೀನಿ. ಇವಾಗ ಹಂಗೆ ಬಿಟ್ಟ ನಾಯಿನ ಗೈಸ್. ಅಂಗಡಿದು ನಾಯಿ ಇದೆ ಒಂದು ಡಾಲಿ ಅಂತ, ಅಲ್ಲೆಲ್ಲೋ ಕಟ್ಟಾಕಿದೀವಿ. ಅಲ್ಲೈತಲ್ಲ ಇವನ್ ಮನು, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ. ಫುಲ್ ಎಲ್ಲ ಆಟಾಡ್ತಾ ಇದಾರೆ ಫ್ರೆಂಡ್ಸ್ ಇವ್ರು ಅಂತ. ನಾನು ಇಲ್ಲಿ ಅವ್ನು ಮನು ಅಂತೂ ಓಡಾಡ್ತಾ ಇದ್ದಾನೆ ಹಿಂದ್ಗಡೆ. ಡಾಕ್ಟರ್ SSNPS ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾಳೆ. ಇವನ್ ಡಾಲಿ ನೀವು ಕಟ್ಟಾಕಿದೀವಿ. ಇವರೆಲ್ಲ ಇಲ್ಲಿ ಆಟಾಡ್ತಾವ್ರೆ. ನಾವು ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲ ಕೋಶಿಕ ಪೂರ್ತಿ ಬಿಚ್ಬಿಡೋಣ. ಕಳ್ಳ ಪೊಲೀಸಾ ಮತ್ತೇನಿಲ್ಲ ಮನು, ಇನ್ನು ಮೊದ್ಲೇ ಚಡ್ಡಿ ಹಾಕೊಂಡಿದ್ಯಾ ಗಾಯ್ಸ್. ಈ ನಾಯಿ ಅಂತೂ ಸುಮ್ನೆ ಎಳ್ಕೊಂಡು ಹೋಗ್ತಂಗ ಬರೋ ಜನಗಳಿಗೆಲ್ಲ. ಮನುಷ್ಯಕ್ಕಿನ್ನ ನಾಯಿನೇ ಪವರ್ ಜಾಸ್ತಿ ಗಾಯ್ಸ್. ಕಳ್ಳ ಪೊಲೀಸ್ ಹೊಡ್ತಿದ್ದಾರೆ. ಹೊಸ್ತಾಗಿಂದ ಕ್ಲಿಪ್ಸ್ ಹಾಕ್ರ, ಹೊಸ್ತಾಗಿಂದ ಕಳ್ಳ ಪೊಲೀಸ್ ಹೊಡ್ತಿದ್ದಾರೆ. ಯಾರ ಇಬ್ರು ನಾನು ಪಾರ ನಂತರ ಹಾಕ್ದಾರ ಕಳ್ರ ಗಾಯ್ಸ್. ಮನು ಕಳ್ಳ ಮನು ಗೈಸ್ ಬಂದೇ ಬಿಟ್ಟ ಇವನು ಗೈಸ್. ರಾತ್ರಿ ಹೊತ್ತು ನೋಡಿ, ರಾತ್ರಿ ಹೊತ್ತು ಕಳ್ಳ ಪೊಲೀಸ್ ಆಟ ಆಡ್ತಾ ಇದೀವಿ ನಾವು ಚಿಕ್ಕ ಹುಡುಗರ ಜೊತೆ. ಸುಮ್ಮನೆ ಬಚ್ಚಿಡ್ಕೊಂಬಿಡೋಣ ಎಲ್ಲಾದ್ರೂ. ವಯಸ್ಸವನು ಕತ್ಲಾಗಿದೆ, ಅಲ್ಲಿಂದ ಬರ್ತಾ ಇದ್ದಾನೆ, ನಮಗೆ ಗೊತ್ತಾಗ್ಲಿಲ್ಲ ಹಂಗೆ. ನಾನು ಅಲ್ಲಿಂದ ಆಟ ಆಡ್ಬಿಟ್ಟು ಅವ್ರ ಜೊತೆ ಎಲ್ಲ ಚಿಲ್ ಮಾಡ್ಕೊಂಡು ಫೈನಲಿ ನಮ್ಮ ಅಂಗಡಿ ಹತ್ರ ಬಂದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಇವಾಗ ನಾವು ಗೈಸ್ ಕಂಟೆಂಟಿಗೋಸ್ಕರ ಪ್ಲ್ಯಾನ್ ಹುಡುಕ್ತಾ ಇದ್ದೀವಿ. ನಮ್ಮಿಬ್ಬರು ಫ್ರೆಂಡ್ಸ್ ಏನು ಕಂಟೆಂಟು ಸಜೆಷನ್ ಮಾಡ್ತಿದ್ದಾರೆ.
ಕಮೆಂಟಲ್ಲಿ ಹಾಕ್ರಿ, ಹಂಗೆ ಹೇಳ್ಬೇಕಲ್ಲ ಜನರು. ನೀವು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಗೈಸ್ ಏನು ಕಂಟೆಂಟ್ ಮಾಡೋಣ ಅಂತೇಳಿ. ನೋಡ್ರಿ ಇದೊಂಥರ ಅಂಟೆಡ್ ಹೌಸ್ ಇದ್ದಂಗೆ ಐತಿ. ಇದು ಅಂಟೆಡ್ ಹೌಸ್ ಅಲ್ಲ ಇದು, ಆದರೆ ಒಬ್ರು ಮೊದಲು ಇದ್ರು ಫ್ರೆಂಡ್ಸ್ ಇಲ್ಲಿ, ಇವಾಗಿಲ್ಲ ಗೈಸ್. ಹೇಳಿದ್ನಲ್ಲ ನಿಮಗೆ ಈ ಮನೆ ಅಂಟೆಡ್ ಹೌಸ್ ಇದ್ದಂಗೆ ಐತೆ ಅಂತ. ಸ್ವಲ್ಪ ನೋಡಿ ಹೆಂಗಿದೆ ಇದು. ಸ್ವಲ್ಪ ಮೊದಲೆಲ್ಲ ಇದ್ರು ಗೈಸ್, ಆದರೆ ಇವಾಗ ರೀಸೆಂಟ್ ಆಗಿಲ್ಲ, ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ನಿಮಗೆ ತೋರಿಸ್ತೀನಿ ಬನ್ನಿ. ಒಳಗಡೆ ಸ್ವಲ್ಪ ಕಿಟಕಿ ಓಪನ್ ಆಗಿದೆ ನೋಡಿ ಗೈಸ್, ಹಿಂಗಿದೆ. ಒಳಗಡೆ ಒಂದು ಲೈಟ್ ಎಲ್ಲ ಆನ್ ಆಗಿದೆ. ಹಳೆ ಬಿಲ್ಡಿಂಗು, ಆದರೆ ನಮ್ಮ ಹುಡುಗರೆಲ್ಲ ಬಂದಾಗ ನಾವು ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ಪಂಟೊಡೆಯೋದು. ಇವಾಗ ಕಂಟೆಂಟಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್, ಏನು ಕಂಟೆಂಟ್ ಮಾಡೋಣ ಅಂತ. ಇವರು ನಮ್ಮ ಫ್ರೆಂಡ್ಸ್ಗಳು ಪ್ಲ್ಯಾನ್ ಕೊಟ್ಟರೆ ಏನಾರ ಒಂದು ಮಾಡ್ಬೋದು. ನೀವು ಹಾಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್, ಏನು ಕಂಟೆಂಟ್ ಮಾಡ್ಬೋದು ಅಂತ. ನಾ ಹೇಳ್ತೀನಲ್ಲ, ಹಾಟ್ ವೀಲ್ಸ್ ಏನು ಸಖತ್ತಾಗೈತಿ, ಮಾಡ್ಬೇಡ. ಹಾಟ್ ವೀಲ್ಸ್ ಗೈಸ್, ನಮ್ಮ ಬ್ರದರ್ ಬೇನ್ ಪ್ರೆಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಗೈನ್, ಮತ್ತೆ ಉಡುಪಿ ಸ್ಟೇಟ್ ಲೆವೆಲ್. ನೋಡಿ ಗೈಸ್, ಗಣೇಶ್ ಡಗೆ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಸೈಡಲ್ಲಿ ಹಾಕಿರ್ತೀನಿ, ಹಾಗೆ ನೋಡ್ಕೊಂಡು ಫಾಲೋ ಮಾಡ್ರಿ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ಯಾವ ಲುಕ್ಕಲ್ಲಿ ತೆಳ್ಳಗಾಗಿದ್ದೀನಿ ಅಂತ ಐತೆ. ನೀವೇ ನೋಡ್ರಿ ಯಾವ ಲುಕ್ಕಲ್ಲಿ ತೆಳ್ಳಗ್ ಕಾಣ್ತಾ ಐತೆ. ಲೂಸ್ ಫಿಟ್ ಅಲ್ಲ, ಅದು ಫಿಟ್ ಇದೆ, ಫಿಟ್ ಪ್ಯಾಂಟ್. ಅಕ್ಕ ಇವನಷ್ಟು ಇದೆಯಾ? ಇವನಷ್ಟು ಹೈಟ್ ಇದೆಯಾ? ಅಕ್ಕ ಒಂದ್ಸಲ 3 ಜನ ನಿಂತ್ಕೊಳ್ರಿ. ಎಲ್ಲರಿಗೂ ಅಕ್ಕ ಸ್ಪೆಷಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೇನಪ್ಪ. ನಾಳೆ ಏನೋ ಸೆಲೆಬ್ರೇಷನ್ ಈಗಂತ ಎಲ್ಲ ಯಾರಿಗೂ ಹೇಳಲೇ ಇಲ್ಲ ಈ ಅಕ್ಕ. ಸ್ಪೆಷಲ್ ಪರ್ಸನ್ ಅವ್ರ ಹಸ್ಬೆಂಡ್. ಫ್ರೆಂಡ್ಸ್, ಇವರೆಲ್ಲ ನನಗೆ ಇನ್ಸಲ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಾನು ಡಿಸೈಡ್ ಮಾಡಿದ್ದೀನಿ, ನಾಳೆಯಿಂದ ಫುಲ್ ಜಿಮ್ ಕನ್ಸಿಸ್ಟೆನ್ಸಿ ಮತ್ತೆ ವ್ಲಾಗ್ನು ಕೂಡ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ರೆಗ್ಯುಲರ್ ಹೋಗ್ಲಿಲ್ಲ ಅಂದ್ರೆ ಚಾನಲ್ ಡಿಲೀಟ್ ಮಾಡಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಕ್ ಹೋಗ್ಬಿಟ್ರೆ ಅದು ನನ್ನ ಪ್ಯಾಷನ್ ಇದ್ದಂಗೆ ಗೈಸ್. ನೀವು ನೀವು ಫಾಲೋ ಶೋರ್ ಇದೆ ಪಕ್ಕ. ಈ ಸಲ ಮಾತ್ರ ಡಿಲೀಟ್ ಮಾಡ್ತೀನಿ ಅಂತ ಹೇಳು, ಹೋಗ್ಲಿಲ್ಲ ಅಂತ ಅಂದ್ರೆ ಪಕ್ಕ ಗೈಸ್ ಮಾಡೇ ಮಾಡ್ತೀನಿ. ಇವ್ರ ಮುಂದೆನೆ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತೀನಿ ಪಕ್ಕ. ಫ್ರೆಂಡ್ಸ್, ನಿಜವಾಗ್ಲೂ ನಾಳೆಯಿಂದ ಜಿಮ್ಮು ಕೂಡ ಕನ್ಸಿಸ್ಟೆನ್ಸಿ, ನನ್ನ ವ್ಲಾಗುನು ಕೂಡ ಕನ್ಸಿಸ್ಟೆನ್ಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಬ್ರದರ್ ನೋಡಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಫುಲ್ ಚೆನ್ನಾಗಿ ಗ್ರೋ ಮಾಡ್ತಿದ್ದಾರೆ. ಫುಲ್ ಎಲ್ಲ ಜಿಕ್ ಚಾಕ್ ಗೈಸ್. ನೋಡಿ ನಮ್ಮ ಫ್ರೆಂಡಿನ ಹೇರ್ ಸ್ಟೈಲ್ ಹೆಂಗಿದೆ, ಈ ತರ ಇರ್ಬೇಕಂತ ನನಗೆ ತುಂಬಾ ಆಸೆ. ನನ್ನ ಹೇರ್ ಸ್ಟೈಲ್ ಈ ತರ ಇದೆ, ಈ ತರ ಬರ್ಬೇಕಂತ ಸಖತ್ ಇಷ್ಟ. ಫ್ಯೂಚರ್ ಅಲ್ಲಿ ಕೂದಲು ಬಂದಾಗ ನಾನು ಮಾಡಿಸ್ತೀನಿ ಫ್ರೆಂಡ್ಸ್. ಅಪ್ಕಮಿಂಗ್ ಬಂದಾಗ ಬೆಳಿತಾ ಮಾಡಿಸ್ತೀನಿ ಗೈಸ್. ಅಕ್ಕವ್ರು ಏನೋ ಕೈಯಲ್ಲಿ ಸರ್ಪ್ರೈಸ್ ಇಟ್ಕೊಂಡ್ ಬಂದಿದ್ದಾರೆ. ನಾಳೆ ಸೆಲೆಬ್ರೇಷನ್ ಗಿಫ್ಟ್ ಏನಕ್ಕ? ನೋಡಿ ಗೈಸ್, ಕಸ್ಟಮರ್ ಇಂದ ಮಂಗಲ ಚೈನ್ ಮಾಡಿಸಿರೋದು. ಕಸ್ಟಮರ್ ಇಂದ ಗೈಸ್. ನಾವು ಇದೇ ಕೆಲಸ ಮಾಡೋದು, ನಮ್ಮ ಅಣ್ಣವ್ರು ಉಂಗುರದ ಕೆಲಸ. ಯಾರಿಗಾದ್ರೂ ಬೇಕು ಅಂತಂದ್ರೆ ಆರ್ಡರ್ ಕೊಡ್ರಿ, ಮಾಡಿಸ್ಕೊಡ್ತೀವಿ. ಮಾಡ್ತೀನಿ ಗೈಸ್. ಇದನ್ನ ಈ ವಿಡಿಯೋ ಕಮೆಂಟ್ ಮಾಡಿ, ಬೇಕು ಪರ್ಸನಲ್ ಆಗೆಲ್ಲ ಡಿಸ್ಕೌಂಟ್ ಕೊಡ್ತೀಯಾ ನೀನ್ ಯೂಟ್ಯೂಬ್ ಥ್ರೂ ಹೋದ್ರೆ? ಪಕ್ಕಾ. ವಿತೌಟ್ GST ಅಲ್ಲ, ವಿತೌಟ್ ವೇಸ್ಟೇಜ್ ಮಾಡ್ಕೊಡ್ತೀನಿ ನಿಮ್ಗೋಸ್ಕರ. ವಿತೌಟ್ ವೇಸ್ಟೇಜ್ ಮಾಡ್ಕೊಡ್ತೀನಿ ಪಕ್ಕ. ಇದು ಮತ್ತೆ ಫೇಕ್ ಅನ್ಕೊಳಕ್ ಹೋಗ್ಬೇಡಿ, 100% ನಿಜ ಇದು. ನಿಜವಾಗ್ಲೂ ನೋಡಿ ಗೈಸ್ ಎಲ್ಲ ಸರ್ಟಿಫಿಕೇಟ್ ಪ್ರೂಫ್ ಸಮೇತನೂ ಕೊಡ್ತೀವಿ ನಾವು. ಸರ್ಟಿಫಿಕೇಟ್ ಓಕೆ ಫ್ರೆಂಡ್ಸ್, ಫೈನಲ್ ಇಲ್ಲಿಂದ ಮನೆಗೆ ಬಂದೆ. ಫ್ರೆಂಡ್ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಿಟ್ಟು ಚಿಲ್ಲಾಗಿ ಮಾತಾಡಿ ಫೈನಲಿ ಮನೆಗೆ ಬಂದೆ ಗೈಸ್. ಇನ್ಮೇಲೆ ನಾನು ಡೈಲಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಬರ್ತಾ ಇರ್ತವೆ. ಯಾರ್ಯಾರು ನೋಡಲಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಡೈಲಿ ವಿಡಿಯೋಸ್ ಅಪ್ಕಮಿಂಗ್ ಬರ್ತಾ ಇರ್ತದೆ, ಮಿಸ್ ಮಾಡಲ್ಲ. ಇದಂತೂ ಪಕ್ಕ ಗೈಸ್. ನಾಳೆಯಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಮತ್ತು ಕಾಲೇಜ್ ಬೇರೆ ಸ್ಟಾರ್ಟ್ ಆಗಿದೆ, ಅದನ್ನು ವೆಡ್ನೆಸ್ಡೇಯಿಂದ ಹೋಗ್ತೀನಿ ಗೈಸ್. ಇವಾಗ ನನಗೆ ಏನಾಗಿದೆಯಪ್ಪ ಅಂದರೆ ಟೈಮ್ ಭಾಳ ನಾನು ಟೈಮ್ ಜೊತೆ ಓಡಬೇಕು. ಹಾಗಾಗಿ ನನಗೆ ನೋಡ್ರಿ ಗೈಸ್, ವೆಡ್ನೆಸ್ಡೇಯಿಂದ ಎಲ್ಲ ನೀವೇ ನೋಡ್ತೀರಿ ಅಂದಮೇಲೆ ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೆ ಅಂತ ಗೊತ್ತಲ್ಲ ಗೈಸ್. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.